ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಅವರೆಕಾಳು ಸೀಸನಲ್ಲಿ ಮಾಡಲೇಬೇಕಾಗಿರೋ ಒಂದು ರುಚಿಯಾಗಿರೋ ಹಳೆ ಕಾಲದ ತಿಂಡಿ ಅವರೆಕಾಳು ರೊಟ್ಟಿ. ವಿಶೇಷವಾದ ತಿಂಡಿ ಏನಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಆದರೆ ನೆನಪಿಸೋಕ್ಕೋಸ್ಕರ ಅವರೆಕಾಳು ಸೀಸನಲ್ಲಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ನೆನೆಸೋಕ್ಕೋಸ್ಕರ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕಪ್ಪಲ್ಲಿ ಅವರೆಕಾಳನ್ನು ಮೊದಲೇ ಬೇಯಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಬೇಯಿಸಬಾರ್ದು, ಒಂದು ವಿಸಲ್ ಕೂಗಿಸಿದ್ರೆ ಸಾಕು. ಕುಕ್ಕರಲ್ಲಿ ಸ್ವಲ್ಪ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು, ಎಷ್ಟಾದರೂ ಹಾಕ್ಬೋದು, ಹೆಚ್ಚು ಕಡಿಮೆ ನಡೆಯುತ್ತೆ. ಅಕ್ಕಿ ಹಿಟ್ಟು, ಹುರಿಗಡಲೆನ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಎಳ್ಳು, ಜೀರಿಗೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನಾನಿಲ್ಲಿ. ಸಬ್ಸಿಗೆ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಮೆಂತ್ಯ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅವರೆಕಾಳು, ಬೇಯಿಸಿಟ್ಕೊಂಡಿರೋ ಅವರೆಕಾಳು. ನೀರನ್ನು ಸೋರಿಸಿ ಇಟ್ಕೊಂಡಿದ್ದೀನಿ. ಕಲಿಸುವಾಗ ಅದೇ ನೀರನ್ನು ಬಳಸಿ ಕಲಿಸ್ತೀನಿ. ಅವಲಕ್ಕಿ, ಈ ಅವಲಕ್ಕಿ ಹಾಕೋದ್ರಿಂದ ರೊಟ್ಟಿ ತುಂಬ ಗರಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಇಲ್ಲ ಅಂದರೆ ಅನ್ನ ಕೂಡ ಹಾಕ್ಬೋದು. ಹಿಂದಿನ ದಿವಸದ ಅನ್ನ ಏನಾದರೂ ಉಳಿದಿದ್ರೆ ಅದನ್ನು ಬಳಸ್ಕೊಳ್ಬೋದು. ಎಳ್ಳು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಗ್ರೈಂಡ್ ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟು, ಹುರಿಗಡಲೆ ಹಿಟ್ಟು. ಇದು ಬೋಂಡಾ ಬಜ್ಜಿಗೆ ಉಪಯೋಗಿಸೋ ಕಡಲೆ ಹಿಟ್ಟಲ್ಲ, ಹುರಿಗಡಲೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ಮತ್ತು ಜೀರಿಗೆ, 2 ಸ್ಪೂನ್ ಉಪ್ಪು ಹಾಕ್ತೀನಿ ಇಷ್ಟು ಕ್ವಾಂಟಿಟಿಗೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅವರೆಕಾಳು ಬೇಯಿಸಿ ಸೋಸಿಟ್ಕೊಂಡಿದ್ನಲ್ಲ, ಅದೇ ನೀರನ್ನು ಬಳಸಿ, ಇದು ನೀರು ತಣ್ಣಗಾಗಿದೆ, ತುಂಬ ಬಿಸಿ ನೀರು ಹಾಕಿ ನಾನು ಕಲಿಸಲ್ಲ, ತಣ್ಣಗಿರೋ ನೀರಲ್ಲೇ ಕಲಿಸೋದು. ಅದೇ ನೀರನ್ನು ಬಳಸಿ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಕಲಿಸ್ತೀನಿ. ಬಿಸಿ ನೀರಲ್ಲಿ ಕಲಿಸಿದ್ರೆ ಅಷ್ಟೊಂದು ಗರಿಯಾಗಿ ಬರೋಲ್ಲ. ಇಲ್ಲಿ ಅವಲಕ್ಕಿ ಬೇರೆ ಹಾಕಿರೋದ್ರಿಂದ ಬಿಸಿನೀರು ಹಾಕಿ ಕಲಿಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ರೊಟ್ಟಿ. ಹಿಟ್ಟೇ ಅರ್ಧ ಬೆಂದಂಗೆ ಆಗಿಬಿಡುತ್ತೆ, ಗರಿ ಬರೋಲ್ಲ. ಇದನ್ನು ಮಾಮೂಲು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇಲ್ಲಿ ಮಾಮೂಲು ರೊಟ್ಟಿನೇ ನಾನು ಮಾಡಿದರು. ಅವಲಕ್ಕಿ ಮತ್ತು ಹುರಿಗಡಲೆ ಪುಡಿ ಸೇರಿಸಿರೋದು ಒಂದು ವಿಶೇಷವಾದ ರುಚಿ ಕೊಡುತ್ತೆ. ರೊಟ್ಟಿ ಗರಿಯಾಗಿ, ಮೃದುವಾಗೂ ಇರುತ್ತೆ, ಗರಿಯಾಗೂ ಇರುತ್ತೆ. ಈಗ ಹಿಟ್ಟು ಕಲಸಿದ್ದು ರೆಡಿ ಆಯಿತು. ಇಮಿಡಿಯೇಟಾಗಿ ರೊಟ್ಟಿ ಮಾಡ್ಕೊಂಬಿಡ್ಬೋದು. ಸೆಟ್ ಆಗೋದಕ್ಕೆಲ್ಲ ಬಿಡಬೇಕು ಅಂತ ಇಲ್ಲ. ನಾನೊಂದು ನಾನ್ ಸ್ಟಿಕ್ ತವ ಮೇಲೆ ರೊಟ್ಟಿ ತಟ್ತಾಯಿದ್ದೀನಿ. ರೊಟ್ಟಿ ತಟ್ಟೋದಕ್ಕೆ ಯಾವ ಥರದ್ದು ಡಿವೈಸ್ ಆದರೂ ಬಳಸ್ಕೊಳ್ಬೋದು. ಬಾಣಲಿ ಇದ್ದರೆ ಬಾಣಲಿನಲ್ಲಿ ತಟ್ಬೋದು, ಬಟರ್ ಪೇಪರಲ್ಲಿ ತಟ್ಬೋದು. ಉತ್ತರ ಕರ್ನಾಟಕದ ಸೈಡೆಲ್ಲ ಬಟ್ಟೆನಲ್ಲಿ ತಟ್ತಾರೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ. ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೋದು. ರೊಟ್ಟಿ ತಟ್ಟೋದಕ್ಕೆ ಮೊದಲು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಸವರ್ಬಿಟ್ಟು ಆಮೇಲೆ ತಟ್ಟಿದ್ರೆ ಈಸಿಯಾಗಿ ಬರುತ್ತೆ. ಚೆನ್ನಾಗಿ ಗರಿಯಾಗೂ ಆಗುತ್ತೆ ಎಣ್ಣೆ ಜೊತೆ ಬೇಯೋದ್ರಿಂದ. ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ, ಅಂಟಲ್ಲ. ಈಗ ರೊಟ್ಟಿ ತಟ್ಟಿದ್ದಾಯಿತು. ಸಾಧ್ಯವಾದಷ್ಟು ತೆಳ್ಳಗೆ ತಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಎಣ್ಣೆ ಹಾಕೋಣ. ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಯೋದಕ್ಕೆ ಇಡೋಣ. ಈಗ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳೋಣ. ಇದು ತವಾ ಮೇಲೂ ಎಣ್ಣೆ ಹಾಕೇ ತಟ್ಟಿರ್ತೀವಿ. ಮತ್ತು ಎಣ್ಣೆ ಹಾಕಿಟ್ಬಿಟ್ಟು ಬೇಯಕ್ಕಿಡೋದ್ರಿಂದ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ತಿರುವಾಕೋಣ.
ಈಗ ಒಂದು ಬಟರ್ ಪೇಪರ್ ಮೇಲೆ ತಟ್ಬಿಟ್ಟು ತೋರಿಸ್ತೀನಿ. ಬಟರ್ ಪೇಪರು ಮೇಲೆ ಸ್ವಲ್ಪ ಮೊದಲನೇ ರೊಟ್ಟಿ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ತಟ್ಟಬೇಕು, ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಅಂತ. ಬಾಳೆ ಎಲೆ ಇದ್ದರೆ ಇನ್ನೂ ಒಳ್ಳೆಯದು, ಬಾಳೆ ಎಲೆಯಲ್ಲಿ ತಟ್ಟಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೈಡ್ಸಲ್ಲಿ ಇನ್ನೊಂಚೂರು ಎಣ್ಣೆ ಹಾಕ್ಕೊಳ್ತೀನಿ. ಇದೇ ಥರ ರೊಟ್ಟಿನ ಹಿದ್ಕಿದ ಬೇಳೆ ಬಳಸಿ ಕೂಡ ಮಾಡ್ಬೋದು. ಹಿದ್ಕಿದ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ಬಾರ್ದು, ಸ್ವಲ್ಪ ಬಾಯ್ಲ್ ಮಾಡಿಕೊಂಡು 75% ಅಷ್ಟು ಬೇಯಿಸ್ಕೊಂಡು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಕರೆಕ್ಟಾಗಿರುತ್ತೆ. ಇಡೀ ಕಾಳಾದರೆ ಸ್ವಲ್ಪ ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸಿ ಬೇಯಿಸಬೇಕಾಗುತ್ತೆ. ಎಡ್ಜಸ್ ಎಲ್ಲ ಈ ರೀತಿ ಸ್ವಲ್ಪ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ, ಎಲ್ಲ ಬಿರುಕು ಬಿಟ್ಕೊಂಡಿರುತ್ತೆ. ಈಗ ತಟ್ಟಿದ್ದಾಯಿತು, ಬೇಯಿಸ್ಕೊಳ್ಳೋಣ. ಹಂಚು ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕಿ ಬೇಯಕ್ಕೆ ಹಾಕ್ತೀನಿ. ಅವರೆಕಾಳು ಸೀಸನ್ನಿನ ಸ್ಪೆಷಲ್ ಗರಿ ಗರಿ ಅವರೆಕಾಳು ರೊಟ್ಟಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಖಂಡಿತ ಮಿಸ್ ಮಾಡದೆ ನೀವು ಟ್ರೈ ಮಾಡಿಕೊಂಡು ಎಂಜಾಯ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಕೆಲವರು ಕಾಯಿ ಚಟ್ನಿ ಹಂಗೆ ಮಾಡ್ತಾರೆ. ನಾನಿಲ್ಲಿ ಬರೀ ತುಪ್ಪ ಅಥವಾ ಬೆಣ್ಣೆ ಅಷ್ಟೇ ಸರ್ವ್ ಮಾಡ್ತೀನಿ.